ಶಿರಸಿ ತಾಲೂಕಿನ ಕಬ್ಬೆಯಲ್ಲಿ ಇಫ್ಕೋ ರಸಗೊಬ್ಬರ ಕಂಪನಿಯಿಂದ ಡ್ರೋನ್ ಮೂಲಕ ಬೆಳೆಯ ಮೇಲೆ ನ್ಯಾನೋ ರಸಗೊಬ್ಬರ ಸಿಂಪಡಣೆ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಡ್ರೋನ್ ಮೂಲಕ ರೈತರ ಭತ್ತದ ಗದ್ದೆಗೆ ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ಹಾಗೂ ಸಾಗರಿಕಾ ರಸಗೊಬ್ಬರವನ್ನ ಸಿಂಪಡಣೆಯನ್ನ ಮಾಡಿ ರೈತರಿಗೆ ಇದರ ಪ್ರಯೋಜನಗಳ ಇಫ್ಕೋ ರಸಗೊಬ್ಬರ ಕುರಿತು ಕಂಪನಿಯ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಇಫ್ಕೋ ಅಧಿಕಾರಿ ಸುಬ್ರಹ್ಮಣ್ಯ ಮಾತನಾಡಿ, ಸಹಕಾರ ಸಂಸ್ಥೆಗಳಾಗಿರುವುದರಿಂದ ಕೃಷಿಯಲ್ಲಿ ತಂತ್ರಜ್ಞಾನವನ್ನ ಪರಿಚಯಿಸುತ್ತಿದೆ. ಇಫ್ಕೋ ಸಂಸ್ಥೆಯ ಗೊಬ್ಬರ ಜೊತೆ ಬೆಳೆಗೆ ವಿಮೆ ನೀಡುತ್ತಿದೆ. ನ್ಯಾನೋ ಯೂರಿಯಾದಿಂದ ಕೃಷಿ ಉತ್ಪನ್ನಗಳ ಉತ್ಪಾದಕತೆ, ಗುಣಮಟ್ಟ, ಮಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತದೆ. ನ್ಯಾನೋ ರಸಗೊಬ್ಬರಗಳನ್ನ ಕೃಷಿ ರಾಸಾಯನಿಕಗಳೊಂದಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದಾಗಿದೆ. ನ್ಯಾನೋ ಡಿಎಪಿ ದ್ರವದೊಂದಿಗೆ ಬೀಜ ಮೊಳಕೆ ಸಂಸ್ಕರಣೆಯು ಉತ್ತಮ ಮೊಳಕೆಯೊಡೆಯುವಿಕೆ, ಬೇರಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ಹೇಳಿದರು. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಸಂಗ್ರಹಿಸಲು ಹಾಗೂ ಸಾಗಾಟ ಸುಲಭವಾಗಿದೆ. ನ್ಯಾನೋ ಸಾಗರಿಕವು ಸಸ್ಯಗಳ ಹಾಗೂ ಬೇರುಗಳ ಬೆಳವಣಿಗೆಯನ್ನು ವೃದ್ಧಿ ಮಾಡುತ್ತದೆ. ಕಾಳು ಮತ್ತು ಹಣ್ಣುಗಳ ಉತ್ಪಾದನಾ ಕಾರ್ಯದಲ್ಲಿ ವೃದ್ಧಿ ಮಾಡುತ್ತವೆ. ಕ್ರಿಮಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಫ್ಕೋ ಕಂಪನಿಯ ನ್ಯಾನೋ ರಸಗೊಬ್ಬರಗಳು ನಗರದ ಪಿಜಿ ಕೆರೋಡಿ ಮಳಿಗೆಯಲ್ಲಿ ದೊರೆಯುತ್ತದೆ. ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ಪ್ರಗತಿಪರ ರೈತ ವೆಂಕಟೇಶ ಮಾತನಾಡಿ, ಕಾರ್ಮಿಕರ ಕೊರತೆಯಿಂದ ಕೃಷಿಯಿಂದ ರೈತರು ವಿಮುಖರಾಗುತ್ತಿದ್ದಾರೆ. ಕೃಷಿಯಲ್ಲಿ ತಂತ್ರಜ್ಞಾನ ಬಳಸುವುದು ಇಂದಿನ ದಿನದಲ್ಲಿ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಪಿಜಿ ಕೆರೋಡಿ ರಸಗೊಬ್ಬರ, ಬಿತ್ತನೆ ಬೀಜ, ಕೀಟನಾಶಕ ಮಾರಾಟಗಾರ ಮೃತ್ಯುಂಜಯ ಕೆರೋಡಿ ಸೇರಿದಂತೆ 100 ರೈತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.